ಒಂದು ವಿಷಯ ಗೊತ್ತಾಯಿತು. ಏನು ಅಂತ ಅಂದರೆ, ಕಣ್ಣಿಗೆ ಕಾಣದ ಸೂಕ್ಷ್ಮದರ್ಶಕದಲ್ಲೂ ನೋಡಲಾಗದಂತಹ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನಲ್ಲಿ ಮಾತ್ರ ನೋಡಬಹುದಾದಂತಹ ಒಂದು ಅತ್ಯಂತ ಸೂಕ್ಷ್ಮ ಜೀವಿ ಒಂದು ವೈರಸ್ ಅನ್ನೋದು ಹೇಗೆ ಇಡೀ ಮಾನವ ಕುಲವನ್ನೇ ಹಿಡಿದು ಅಲ್ಲಾಡಿಸುವಷ್ಟು ಶಕ್ತಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಮತ್ತು ಆ ಸಮಯದಲ್ಲಿ ಏನೆಲ್ಲ ಬಿಟ್ಟು ನಾವು ಬದುಕಬಹುದು, ಆದರೆ ಆಹಾರ ಇಲ್ಲದೆ ಬದುಕಕ್ಕಾಗೋದಿಲ್ಲ. ನಾನು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಓದೋದಕ್ಕೆ ಅವಕಾಶ ಸಿಗಲಿಲ್ಲ. ಆದರೂ ಕೂಡ ನಾನು ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಕೋವಿಡ್ ಸಮಯದಲ್ಲಿ ನನ್ನ ಎಲ್ಲ ಅನುಭವಗಳನ್ನು ಮತ್ತು ನನ್ನಲ್ಲಿದ್ದ ಎಲ್ಲ ಚಿತ್ರಗಳನ್ನು ಬಳಸಿಕೊಂಡು ಪ್ಲಾನ್ ಡಾಕ್ಟರ್ ಅನ್ನೋ ಒಂದು ಪುಸ್ತಕವನ್ನು ಹೊರತರೋದಕ್ಕೆ ಸಾಧ್ಯ ಆಯಿತು. ಸೊ ಆ ವಿಷಯದಲ್ಲಿ ಥ್ಯಾಂಕ್ಸ್ ಟು ಕೋವಿಡ್. ಪಪ್ಪಾಯ ನಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ, ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ, ಎಲ್ಲರಿಗೂ ಇಷ್ಟವಾಗಬಲ್ಲ ಅಂತಹ ರುಚಿಯಾದ ಒಂದು ಹಣ್ಣು ಇದು. ಆದರೆ ಇದಕ್ಕೆ ವೈರಸ್ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡುತ್ತದೆ. ಬೇರೆ ಬೆಳೆಗಳು, ಉದಾಹರಣೆಗೆ ತರಕಾರಿ ಬೆಳೆಗಳು 3 ರಿಂದ 4 ತಿಂಗಳು, ಇದೆಲ್ಲ ಹೆಚ್ಚು ಅಂದರೆ 5 ತಿಂಗಳ ಇರುವಂತಹ ಬೆಳೆ. ಅದರಲ್ಲಿ ವೈರಸ್ ತಡೆಗಟ್ಟಿ ಒಂದಷ್ಟು ಆದಾಯ ಬರುವಷ್ಟು ಇಳುವರಿಯನ್ನು ಪಡ್ಕೊಳ್ಳೋದು ಏನು ಕಷ್ಟ ಆಗಲ್ಲ. ಆದರೆ ಪಪ್ಪಾಯ 2 ವರ್ಷಗಳಿಗೆ ಹೆಚ್ಚು ಇರುವಂತಹ ಬೆಳೆಯಲ್ಲಿ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ರೋಗ ಭರಿತ ಗಿಡ ಇದ್ದಾವೆ. ಆದರೆ ಇದುವರೆಗೂ ಕೂಡ ಅವುಗಳನ್ನು ವಾಹಕ ಮಾಡುವಂತಹ, ಅಂದರೆ ಕೀಟಗಳನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಮಾತ್ರ ನಾವು ಅದನ್ನು ತಡೆಗಟ್ಟಬಹುದು ಅನ್ನುವ ಒಂದು ವಿಚಾರ ನಮ್ಮಲ್ಲಿದೆ. ಇನ್ನೊಂದೇನೆಂದರೆ, ವೈರಸ್ ಬಂತು ಅಂದರೆ ಇದುವರೆಗೆ ಯಾವುದೇ ವಿಜ್ಞಾನಿ ಆಗಲಿ ಅಥವಾ ಬೆಳೆ ಡಾಕ್ಟರ್ ಆಗಲಿ ಯಾರೇ ಹೇಳುವಂತಹ ಒಂದು ಶಿಫಾರಸು ಏನಂದರೆ, ರೋಗ ಕಂಡ ತಕ್ಷಣ ಆ ಗಿಡವನ್ನು ಕಿತ್ತಾಕಿ, ಸುಟ್ಟಾಕಿ ಅಥವಾ ಹೂತಾಕಿ ಅಂತ ಹೇಳ್ತಾರೆ ಹೊರತು ಅದನ್ನು ಇಟ್ಕೊಂಡು ಅದನ್ನು ಗುಣಪಡಿಸ್ಬೋದು, ಹರಡದಂಗೆ ನಿಲ್ಲಿಸ್ಬೋದು ಅಂತ ಯಾರು ಹೇಳ್ತಾರೆ. ಇಲ್ಲಿ ಒಂದು ರೈತರ ಹೊಲದಲ್ಲಿ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿರುವಂತಹ ಬೆಳೆ ಇದೆ. ಇದರಲ್ಲಿ ಇದನ್ನು ಪ್ರಯೋಗಿಸಿದ ನಂತರ 2 ತಿಂಗಳ ನಂತರ ವೈರಸ್ ರೋಗ ಬಂದೇ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಇದು ಗುಣಮುಖ ಆಗಿದೆ. ಮತ್ತು ಅತ್ಯಂತ ಉತ್ತಮ ಇಳುವರಿಯನ್ನು ಕೂಡ ನಾವು ಇಲ್ಲಿ ಪಡೆಯಬಹುದು. ಇದು ಪಪ್ಪಾಯಿಗೆ ಮಾತ್ರ ಅಲ್ಲ ಇದು ಕೆಲಸ ಮಾಡೋದು. ಇಲ್ಲಿ ನೋಡಿ, ಟೊಮ್ಯಾಟೊ ಗಿಡದಲ್ಲಿ, ಅದೇ ರೀತಿ ಮೆಣಸಿನಕಾಯಿ ಗಿಡ, ಅದೇ ರೀತಿ ಕ್ಯಾಪ್ಸಿಕಮ್, ಕುಕುಂಬರ್ ಅಂದರೆ ಸೌತೆಕಾಯಿ ಜಾತಿಗೆ ಅಥವಾ ಕುಂಬಳ ಜಾತಿಗೆ, ಹಾಗಂದರೆ ಎಲ್ಲ ವೈರಸ್ಗಳಿಗೂ ಆಗಲ್ಲ ಇದು. ಮತ್ತು ಇದನ್ನ ಇನ್ನೂ ಹೆಚ್ಚಿನ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ ನಾವು ಇನ್ನೂ ಕಂಡುಹಿಡ್ಕೋಬೇಕಾಗಿದೆ. ರೋಗವನ್ನು ಬರದಂಗೆ ಮುಂದೂಡಬಹುದು. ಅಕಸ್ಮಾತ್ ಬಂದರಲ್ಲಿ ಅದನ್ನು ರೋಗದಿಂದ ಗುಣಮುಖ ಕೂಡ ಮಾಡಬಹುದು ಅನ್ನೋದನ್ನ ರೈತರನ್ನ ಮತ್ತು ಪತ್ರಕರ್ತರನ್ನ ಮತ್ತು ಸಮಾಜದ ಎಲ್ಲ ಥರದ ಜನಗಳನ್ನ ಮತ್ತು ವಿಜ್ಞಾನಿಗಳನ್ನ ಕರ್ಕೊಂಡು ಬಂದು ನಾವು ಅವರಿಗೆ ತೋರಿಸಿದ್ದೇವೆ. ಹಾಗಾಗಿ ಅನೇಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಗಳು ಈಗಾಗಲೇ ಪ್ರಚಾರ ಆಗಿದೆ. ಹಾಗಾಗಿ ಇದು ಒಂದು ರೀತಿ ಮುಂದೆ ವೈರಸ್ ರೋಗಗಳನ್ನು ತಡೆಗಟ್ಟಬಲ್ಲಂತಹ ಸಂಶೋಧನೆಯನ್ನು ನಾವು ಇನ್ನು ಮುಂದೆ ಮಾಡಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗಿದೆ.